ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ಹೊನ್ನಾವರದಲ್ಲಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಬಂದು ಈಗ ಒಂದು 5-6 ದಿನ ಆಯಿತು. ಏನಂದರೆ ಕಂಟಿನ್ಯೂಸ್ ಮಳೆ, ನಾನ್ ಸ್ಟಾಪ್ ಆಯಿತಾ, ನಿಲ್ಲೋದೇ ಇಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ಈಗ ಸ್ವಲ್ಪ ಬಿಸಿಲಲ್ಲ, ಈ ಮಳೆ ಬರೋದು ಸ್ಟಾಪ್ ಆಗಿದೆ ಅಂತೇಳಿ ಈಗ ಹೊರಗೆ ಬಂದಿದ್ದೀವಿ. ವಿಷಯ ಏನಪ್ಪ ಅಂದರೆ, ಇಲ್ಲಿನ ಹಸು ಒಂದು ಪುಟ್ಟದಾಗಿ ಒಂದು ಕರು ಹಾಕಿದೆ, ಅದನ್ನು ತೋರಿಸೋಣ ಅಂಥೇಳಿ. ಈ ಸಲ ಒಂದು ಗಂಡು ಕರು ಹುಟ್ಟಿದೆ ಆಯಿತಾ. ರಾಮ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ದೇವರ ಮೇಲಿನ ಪ್ರೀತಿ ಅಂತಲ್ಲ, ಇಲ್ಲೇನಂದರೆ ಸೀರಿಯಲ್ ಇದೆಯಲ್ಲ ಅದ್ರ ಮೇಲೆ ಹೆಸರಿಡುವಂಥದ್ದು. ಸೊ ಸನ್ನಿಧಿ ಅಂತ ಒಂದು ಹಸು, ಆ ಸನ್ನಿಧಿ ಅನ್ನೋದು ಅಗ್ನಿಸಾಕ್ಷಿ ಅಂತ ಒಂದು ಸೀರಿಯಲ್ ಬರ್ತಿತ್ತಲ್ಲ, ಅದ್ರ ಮೇಲೆ ಹೆಸರಿಟ್ಟಿದ್ದು. ಈಗ ಅದಕ್ಕೊಂದು ಕರ ಹುಟ್ಟಿದೆ, ಆ ಕರಕ್ಕೆ ರಾಮ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದರೆ ಈಗ ಸೀತಾರಾಮ ಅಂತ ಒಂದು ಧಾರಾವಾಹಿ ಭಾಳ ಫೇಮಸ್ ಆಗ್ತಿದೆ ಅಂತೆ ಸರ್, ಅದರಲ್ಲಿ ರಾಮ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅದ್ರ ಮೇಲೆ ಈಗ ರಾಮ ಅಂತ ಹೆಸರಿಟ್ಟಿದ್ದಾರೆ. ರಾಮ ಅದು ತಾಯಿ ಕೂಗ್ತಾ ಉಂಟು. ಓ ರಾಮ, ಅಮ್ಮ ಕೂಗ್ತಾ ಉಂಟು ಇದ್ರದ್ದು. ಬಾ, ನಾವೆಲ್ಲಾದ್ರೂ ಕರ್ಕೊಂಡು ಹೋಗ್ತೀವಿ ಅಂತ. ಬಾ, ಇಲ್ಲೇ ಉಂಟಲ್ಲ ರಾಮ. ನನ್ನ ಕಾಲೆಲ್ಲ ಒಂದೇ ಸಲ ನೋಡಿ, ಅದು ಹೆದರಿಕೆ ಇರುತ್ತಲ್ವಾ. ಅಂದ್ರೆ ಇಲ್ಲಿ ಎಂತ ಗೊತ್ತಾ, ಹೊರಗಡೆ ಬಿಡುವಾಗೂ ಇಲ್ಲ, ಮಳೆ ಎಲ್ಲ ಬರ್ತಾ ಉಂಟಲ್ಲ, ಅದಕ್ಕೆ ಕೊಟ್ಟಿಗೆಲ್ಲೇ ಕಟ್ಟಿ ಹಾಕಿದ್ದಾರೆ ಈಗ ಸ್ವಲ್ಪ ದಿನ. ಅದಕ್ಕೆ ಕೂಗ್ತಾ ಉಂಟು, ಎಲ್ಲಾದ್ರೂ ನಾವು ಕರ್ಕೊಂಡು ಹೋದ್ರೆ ಮಗನಿಗೆ ಏನಾದ್ರು ಆದ್ರೆ ಅಂತ. ಅಲ್ಲ, ನಿಂಗೆ ಇಲ್ಲಿ ಬಂದ್ರೆ ಪ್ರತಿ ಸಲ ಒಂದು ಹೊಸ ಹೊಸ ಫ್ರೆಂಡ್ ಸಿಗುತ್ತಲ್ವಾ? ಹೌದು. ಎಂತ ಆಯ್ತಾ, ಇದಕ್ಕೆ ಆಲ್ಮೋಸ್ಟ್ ಎಂತ ಗೊತ್ತಾ, ಇದು ಹುಟ್ಟಿದ ನಂತರ ಮಳೆ ಬಿಟ್ಟೇ ಇಲ್ಲ ಆಯ್ತಾ. ಈಗ ಫಸ್ಟ್ ಆಲ್ಮೋಸ್ಟ್ ಹುಟ್ಟಿದ ನಂತರ ಒಂದು 2ನೇ ಸಲ ಏನೋ ಇಲ್ಲಿ ಹೊರಗೆ ಕರ್ಕೊಂಡು ಬರ್ತಾ ಇದ್ದೇವೆ. ಅಷ್ಟೇ ಖುಷಿ ಆಗ್ತಾ ಇದೆ ಅದಕ್ಕೆ. ಈಗ ಹೊರಗಡೆ ಗ್ರೀನರಿ ಎಲ್ಲ ನೋಡಿ, ಈಗ ಬಿಟ್ರೆ ಹೀಗೆ ಓಡೋಗುತ್ತಿರುತ್ತೋ. ಆದ್ರೆ ನಮ್ಗೆ ಬಿಡ್ಲಿಕ್ಕೆ ಹೆದ್ರಿಕೆ, ಎಲ್ಲಾದ್ರೂ ಜಾರ್ಕೊಂಡೆಲ್ಲ ಬಿದ್ರೆ. ಹೌದು ಮಾರಿತಿ, ಬೇಡ ಬೇಡ, ಬಿಡುವುದೆಲ್ಲ ಬೇಡ. ರಾಮ, ಏ ರಾಮ, ಹಾಯ್ ರಾಮು. ಅದು ಕಣ್ಣು ಹಚ್ಚಿದಂಗ ಉಂಟು ಅಲ್ವಾ? ಒಂದೊಂದು ಹೆಸರು. ಒಂದು 5 ನಿಮಿಷ ಮಳೆ ಇಲ್ಲ ಅಂತೇಳಿ ಕರು ತೋರ್ಸೋಣ ಅಂತೇಳಿ ಬಂದ್ವಿ. ನೋಡಿ ಯಾವ ಲೆವೆಲಿಗೆ ಸುರಿತಾ ಇದೆ ಅಂತೇಳಿ. ನಾವಿಬ್ರು ಸ್ಟಕ್ ಆಗಿಬಿಟ್ವಿ ಈಗ ಕೊಟ್ಟಿಗೆ ಹತ್ರ. ಅಲ್ಲ, ಇದು ಮಳೆ ಸಾಧಾರಣ ನಿಲ್ಲೋ ಹಾಗಿಲ್ಲ ರೀತು. ಅದೇ ಎಷ್ಟು ದಿನ ಆಯ್ತಂದ್ರೆ, ಮತ್ತು ನ್ಯೂಸ್ ಎಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಕಣ್ರಿ. ಅಲ್ಲಿ ಗುಡ್ಡ ಕುಸಿತು, ಇಲ್ಲಿ ಗುಡ್ಡ ಕುಸಿತು, ಈ ಮನೆ ಮೇಲೆ ಗುಡ್ಡ ಕುಸಿತು, ಅಲ್ಲಿಂದ ಎಷ್ಟೋ ಜನ ಸಾವಿಗೀಡಾದರು. ಏನಂದರೆ ಈ ಮನುಷ್ಯ ಇದಾನಲ್ಲ, ಎಷ್ಟೇ ಟೆಕ್ನಾಲಜಿಕಲಿ ಡೆವಲಪ್ ಆದರೂ ಪ್ರಕೃತಿ ಮುಂದೆ ಝೀರೋನೇ ಆಯಿತಾ. ಪ್ರಕೃತಿ ಏನಾದರೂ ಆನ್ಸರ್ ಕೊಡಬೇಕು ಅಂತಿದ್ರೆ ಹಿಂಗೆ ಈ ಮನುಷ್ಯ ಜಾತಿ ಅನ್ನೋದು ಚಿಟಕಿ ಹೊಡೆಯೋದ್ರಲ್ಲಿ ನಾಶ ಆಗಿಬಿಡುತ್ತೆ. ಪ್ರಕೃತಿ ಮಾತೆ ಎಷ್ಟು ಸಹಿಸಿಕೊಳ್ತಾ ಇದ್ದಾಳೆ ನಮ್ಮ ಕೃತ್ಯಗಳನ್ನು. ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ, ಓಕೆ ಇರಲಿ ಇನ್ನೊಂದು ಚಾನ್ಸ್ ಕೊಡೋಣ ಅಂತೇಳಿ. ನಾವು ಅಂತ ಹೇಳ್ತಾರೆ, ಕೆಲವೊಂದು ಸಲ ಸಿಟ್ಟು ಹೊರಗಡೆ ಬರುತ್ತೆ, ಈ ರೀತಿ ವಿಕೋಪಗಳಾಗತ್ತೆ. ವಿಕೋಪ ಅಲ್ಲ, ಇದೀಗ ಸ್ಟಾರ್ಟಿಂಗ್ ಅಷ್ಟೇ ಸ್ನೇಹ. ಯಾಕೆ ಗೊತ್ತಾ, ಈಗ ನಮ್ಮ ದೇಶದಲ್ಲಿ ಒಳ್ಳೆ ರೋಡ್ಗಳು ಬೇಕು, ಬಟ್ ಆ ರೋಡ್ ಮಾಡೋಕ್ಕೆ ಇಷ್ಟು ಕಾಡನ್ನು ಕಡಿದು ರೋಡ್ ಮಾಡೋದಿದೆಯಲ್ಲ, ಅದು ತಪ್ಪು ಆಯಿತಾ. ಅದಕ್ಕೆ ಶಿಕ್ಷೆ ಈ ಥರ ಬರುತ್ತೆ ಲಾಸ್ಟಿಗೆ. ಹವಾಮಾನ ವೈಪರೀತ್ಯ ಇದೆಯಲ್ಲ, ಇದು ಇದ್ದದ್ರಲ್ಲಿ ದೊಡ್ಡ ಥ್ರೆಟ್ ಈಗ ಇಡೀ ಜಗತ್ತಿಗೆ ಆಯಿತಾ. ಯಾಕಂದರೆ ಇದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತೀರಿ ಹೇಳಿ. ಈ ಥರ ಮಳೆ ಸುರಿತಾ ಇದೆ, ನಿಲ್ಲೋದೇ ಇಲ್ಲ, ಊರೇ ಮುಳುಗೋಗ್ತಾ ಇದೆ ನೀರಲ್ಲಿ. ಏನು ಮಾಡ್ತೀರಾ? ಅದ್ರ ಮಧ್ಯದಲ್ಲಿ ಸ್ನೇಹ ಇನ್ನೊಂದಿಷ್ಟು ಜನ, ಕೆಲವರು ಬಿಡಿ ಪ್ರಕೃತಿ ವಿಕೋಪಕ್ಕೆ ಸಾಯೋದು ಯಾರ ಕೈಯಲ್ಲಿ ತಪ್ಸೋಕ್ಕಾಗಲ್ಲ, ಬಟ್ ಈ ಕೆಲವರು ರೀಲ್ ಮಾಡೋಕ್ಕಂತೇಳಿ ಹೋಗಿ ಯಾಕೆ ಈ ರೀತಿ ಸಾವನ್ನ ತಂದ್ಕೊಳ್ತಾರೆ ಅದು ಗೊತ್ತಿಲ್ಲ ನನಗೆ. ನಾನು 1-2 ವಿಡಿಯೋನ ನೋಡಿದೆ, ಒಬ್ಬ ಹುಡುಗ ಮತ್ತೆ ಇನ್ನೊಬ್ಬ ಹುಡುಗಿ ಅಂತೂ ದೊಡ್ಡ ಇನ್ಫ್ಲುಯೆನ್ಸರ್ ಅಂತೆ. ಮಹಾರಾಷ್ಟ್ರದಲ್ಲಿ ಹೋಗಿ ಸೀದಾ ಬಿದ್ದಿದ್ದಾಳೆ ನೀರಿಗೆ. ಆಮೇಲೆ ಡೆಡ್ ಬಾಡಿ ಮೇಲೆತ್ತೋದು ವಿಡಿಯೋ ಮಾಡ್ತಾ ಇದ್ದಾರೆ. ಅಲ್ಲ ಏನು ಸಿಗುತ್ತೆ ಹೇಳಿ ಅಷ್ಟು. ಇಷ್ಟು ಜನರಿಗೆ ಕ್ರೇಜ್ ಇರುತ್ತೆ ಬೀಚ್ ಹತ್ರ ಹೋಗ್ಬೇಕು, ಅದು ಈ ಮಳೆಗಾಲದ ಟೈಮಲ್ಲಿ. ಬೀಚ್ ಹತ್ರ, ಫಾಲ್ಸ್ ಹತ್ರ ದಯವಿಟ್ಟು ಹೋಗಬೇಡಿ. ಆಮೇಲೆ ಈ ಟ್ರಾವೆಲ್ ಮಾಡೋರು ಹಾಗೆ ಅಗತ್ಯ ಇದೆ, ಏನು ಮಾಡೋಕ್ಕೆ ಆಗಲ್ಲ ಅಂತಿದ್ರೆ ಮಾತ್ರ ಟ್ರಾವೆಲ್ ಮಾಡಿ, ಎಸ್ಪೆಷಲಿ ಘಾಟ್ ಸೆಕ್ಷನ್ಗಳಲ್ಲಿ ಆಯಿತಾ. ಯಾವಾಗ ಏನಾಗುತ್ತೆ, ಎಲ್ಲಿ ಗುಡ್ಡ ಕುಸಿಯುತ್ತೆ, ಎಲ್ಲಿ ಮರ ಉದುರಿ ಬೀಳುತ್ತೆ, ಏನೂ ಗೊತ್ತಾಗಲ್ಲ ಆಯಿತಾ. ಸೊ ಆದಷ್ಟು ನಿಮ್ಮ ರಕ್ಷಣೆಯನ್ನು ನೀವೇ ಮಾಡ್ಕೊಳ್ಳಿ. ಈ ನೀರು ನೋಡಿ ಹೆಂಗೆ ಹೋಗ್ತಾ ಇದೆ ಅಂದರೆ, ಇಲ್ಲಿಂದ ಹೋಗಿ ಹಿಂಗೆ ಬೀಳ್ತಾ ಇದೆಯಲ್ಲ. ಮೊನ್ನೆ ಅಲ್ಲ, ನೆನ್ನೆ ತನಕ ಇಷ್ಟಿತ್ತು ನೀರು, ಆಲ್ಮೋಸ್ಟು 4 ಫೀಟು. ನಾವು ಹೋದ್ರೆ ಇಲ್ಲಿ ಮೊಣಕಾಲು ತನಕ. ಈಗ ಹೋಗಿ ಸ್ನೇಹ ಎಷ್ಟಿದೆ ನೋಡು, ಸ್ವಲ್ಪ ಪಿರಿ ಮಳೆ ಬರ್ತಾ ಉಂಟು.
ಅಪ್ಪ ಅಲ್ಲಿ ನೋಡಿ ಈಗ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಇದೆ. ಹಾ ಈಗ ಇನ್ನೀಗ ಸ್ವಲ್ಪ ಹೊತ್ತಲ್ಲಿ ಈಗ ಮೋಡ ಆಗಿದೆ ನೋಡಿದ್ರೆ ಆಕ್ಚುಲಿ ಸಂಜೆ ಅನ್ಕೋಬೇಕು ಯಾರಾದ್ರು. ಅಲ್ಲಲ್ಲ ಮಧ್ಯಾಹ್ನ ಟೈಮಲ್ಲಿ ಇಷ್ಟು ಮೋಡ ಆಗಿದೆ ಅಂದ್ರೆ ಈಗ ಸ್ವಲ್ಪ ಹೊತ್ತಲ್ಲಿ ಈಗ ಮಳೆ ಸ್ಟಾರ್ಟ್ ಆಯ್ತಂದ್ರೆ ಏನು ಗೊತ್ತಾ, ಇವರ ಸುತ್ತಮುತ್ತ ಫುಲ್ ಗುಡ್ಡ ಇದೆಯಲ್ಲ, ಗುಡ್ಡದಲ್ಲಿ ಏನು ನೀರು ಬರುತ್ತೋ ಅದಷ್ಟು ಹರಿದು ಇಲ್ಲಿ ಈ ಕಾಲುವೆ ಥ್ರೂನೇ ಹೋಗ್ಬೇಕು. ಅಲ್ಲ ಅಪ್ಪ ಹೇಳೋದೇನು ಗೊತ್ತಾರಿತು, ಈ ರೀತಿ ನೀರಿರತ್ತಲ್ಲ ಅಷ್ಟು ಫೋರ್ಸ್ ಇರೋದಿಲ್ಲ. ಕೆಂಪು ನೀರು ಬರುತ್ತಲ್ಲ ಅದು ತುಂಬಾ ಫೋರ್ಸ್ ಇರುತ್ತಂತ. ಅಲ್ಲಿ ಮೇಲ್ಗಡೆ ಒಂದು ಇಂಗು ಗುಂಡಿ ಇದೆ, ಆ ಇಂಗು ಗುಂಡಿ ತುಂಬಿ ಅದ್ರ ನೀರು ಬರುತ್ತೆ, ಈ ಗುಡ್ಡದಿಂದ ಹರಿದು ನೀರು ಬರುತ್ತೆ, ಎಲ್ಲ ಒಟ್ಟಾಗಿ ಕೆಂಪು ನೀರು ಆಗ್ಬಿಡತ್ತೆ. ಆಕ್ಚುಲಿ ಇಲ್ಲಿಂದ ನೋಡ್ಬೇಕು ಅದು ಎಷ್ಟು ಚಂದ ತೋರುತ್ತೆ ನೋಡಿ, ತೋರಿಸ್ತೇನೆ. ವಾವ್, ಸಖತ್ತಾಗಿ ತೋರುತ್ತೆ, ಏನೋ ಜಲಪಾತದ ಹತ್ರ ನಿಂತಿರೋ ಥರ ತೋರುತ್ತೆ ಇಲ್ಲಿ ನೋಡಿ. ವಾ, ಅದು ಹುಡ್ಕೊಂಡು ಬಂತ ನಿಂಗೆ? ಹೌದು, ನನ್ನ ಬಾಲ ಅದು. ನಿನ್ನ ಬಾಲಕ್ಕೆ ಇನ್ನೊಂದು ಬಾಲ. ಅಜ್ಜೋ ಸ್ನೇಹ, ಎಂತ ಈ ಸಲ ಅಣಬೆ ಗಿಣಬೆ ಎಂತ ಆಗ್ಲಿಲ್ಲ ಅಲ್ಲ? ಈ ರೀತಿ ಮಳೆ ಬರ್ತಾ ಇದ್ರಿ ಎಲ್ಲಿ ಅಣಬೆ ಹೇಗ್ ಬರ್ಬೇಕು ಅಂದ್ರೆ ಮಳೆ ಬರ್ಬೇಕು, ಸ್ಟಾಪ್ ಆಗ್ಬೇಕು, ಸ್ವಲ್ಪ ಬಿಸಿಲು ಬರ್ಬೇಕು, ಆವಾಗ ತೇವಾಂಶ ಇರ್ತದಲ್ಲ ಮಣ್ಣಲ್ಲಿ, ಅದು ಆವಾಗ ಅಣಬೆ ಆಗತ್ತೆ. ಇದು ನೋಡಿದ್ರೆ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದ್ರೆ ಅಣಬೆ ಬರೋದು ಕೊಳ್ತು ಹೋಗುತ್ತೆ. ಆಕ್ಚುಲಿ ಎಂತ ಗೊತ್ತಾ, ನಾವು ಡೈಲಿ ಬೆಳಗ್ಗೆ ಹೇಳೋದು, ಆಮೇಲೆ ಗುಡ್ಡಕ್ಕೊಂದು ಸುತ್ತಾಕೋದು ಆಯ್ತಾ, ಅಂದ್ರೆ ಅಣಬೆ ಆಗತ್ತೆ 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 ಅಂತೇಳಿ ಸುತ್ತಾಕೋದು. ಎಲ್ಲೂ ಇಲ್ಲ ನನ್ನ ಪ್ರಕಾರ. ಇವಳು ಇವತ್ತೊಂದು ಜಾಗ ಹುಡುಕಿಟ್ಟಿದ್ದಾಳೆ, ಅಂದ್ರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಈ ತರ ಕೊಡೆ ತರ ಬರ್ತಾ ಇದೆ ಲೈಟ್. ಚಿಕ್ಕದು ಅದು ಈ ಫೋರ್ಸಿಗೆ ಇರುತ್ತೋ ಇಲ್ಲ ಅಂತ ಅಪ್ಪ ಹೇಳ್ತಾ ಇದ್ದಾರೆ, ಮಳೆ ಫೋರ್ಸಿಗೆ ಗೊತ್ತಿಲ್ಲ. ಬಟ್ ಏನು ಗೊತ್ತಾ, ನಮ್ದೇ ಜಾಗ ನಮ್ದೇ ಗುಡ್ಡ, ಬಟ್ ನಮ್ಗೆ ಸಿಗೋದಕ್ಕಿಂತ ಜಾಸ್ತಿ ಬೇರೆಯವರಿಗೆ ಸಿಗತ್ತೆ. ಅಂದ್ರೆ ತುಂಬಾ ಡಿಮಾಂಡ್ ಇದೆ ಅಳಂಬೆಗೆ. ಒಂದೊಂದು ಅಳಂಬೆಗೆ 7 ರೂಪಾಯಿ ಲೆಕ್ಕದಲ್ಲಿ ಮಾರ್ತಾರೆ ಇವಾಗ 7 ರೂಪಾಯಿ ಮಿನಿಮಮ್ ಆಯ್ತಾ. ಈ ಕೊಡೆ ಅಂತೀವಲ್ಲ ಅದು, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇವ್ರು ಬರೋಗಿಂತ ಮೊದ್ಲೇನೆ ಈ 4-5 ಗಂಟೆಗೆಲ್ಲ ಬಂದು ಹೊರಗಡೆಯಿಂದ ಬಂದು ತೆಗೆದು ಆಮೇಲೆ ಅದನ್ನ ಮಾರಾಟ ಮಾಡ್ತಾರೆ. ಮತ್ತೆ ಈ ಅಣಬೆಲೆ ಹೇಗಂದ್ರೆ, ಈ ಕೊಡೆ ಇದೆಯಲ್ಲ ಒಂದ್ಸಲ ಆಯ್ತು ಅಂದ್ಕೊಳ್ಳಿ, ಒಂದು ಮಿನಿಮಮ್ ಒಂದು 100-150 ಈ ಥರದೆಲ್ಲ ಆಗುತ್ತೆ ಆಯ್ತಾ. ಸುತ್ತಮುತ್ತ ಚಾನ್ಸ್ ಅಲ್ಲ, 150 × 5 750 ರೂಪಾಯಿ ಆ ದಿನದ್ದು ಗುಂಡು ತುಂಡಿಗೆ ಆಯ್ತು. ಅದೇ ಹೌದು. ಅಂದ್ರೆ ಬರೋರಂತವ್ರೆ ಆಯ್ತಾ, ಅಂದ್ರೆ ಈ ಕದ್ಕೊಂಡು ಹೋಗೋರಂತಾರಲ್ಲ, ಬೇರೆಯವ್ರ ಜಾಗದೊಳಗೆ ನುಗ್ಗಿ ಹೋಗೋರಂದ್ರೆ ಅವ್ರ ಸಾಚ ಅಂತೂ ಖಂಡಿತ ಅಲ್ಲ. ಅಣಬೆನೂ ಹೌದು, ಈ ಮಳೆಗಾಲದ ಟೈಮಲ್ಲಿ ಇರುತ್ತೆ. ನಮ್ಮ ಹಳ್ಳಕ್ಕೆಲ್ಲ ಬರ್ತಾರೆ, ನಮ್ಗೆ ಗೊತ್ತಿರೋದಿಲ್ಲ. ಈ ಕಲ್ಲು ಎಡಿ ಇರುತ್ತಲ್ಲ ಅದನ್ನೆಲ್ಲ ತಗೊಂಡು ಹೋಗ್ತಾರೆ. ಒಂದು ಟೇಸ್ಟ್ ಮಾಡೋಣ ಅಂತ ಈಗ ಅದೇ ಇಷ್ಟು ದಿನ ನಿಂತದಕ್ಕೆ ಇನ್ನು ಅಣಬೆ ತಿಂದೇ ಹೋಗ್ಬೇಕಂತ ಡಿಸೈಡ್ ಮಾಡಿದೀವಿ. ಆಗತ್ತೆ ಅಂತೇಳಿ ಆಗ್ತಾನೆ ಇಲ್ಲ ಅದು ಒಂಥರ ನಮ್ಮ ತರ ಜಿದ್ದಿಗೆ ಕೂತಿದೆ. ಅಂದ್ರೆ ನೀವು ಬೇಕಾದ್ರೆ ಹೊರಡಿ ಕುಂದಾಪುರಕ್ಕೆ, ನಾನಂತೂ ಹುಟ್ಟಲ್ಲ ಅಂತೇಳಿ ನನ್ನ ಅಪ್ಪ ಹೇಳ್ತಾರೆ, ನೀನು ಇಲ್ಲೇ ಇದ್ಕೊಂಡು ಅಣಬೆ ಫ್ರೆಶ್ ಆಗಿ ತಿನ್ಕೊಂಡು ಹೋಗು, ಇಲ್ಲ ಅಂದ್ರೆ ಅದು ಆಗ್ಲಿಲ್ವಾ ನಾನ್ ನಿನ್ಗೆ ಪ್ಯಾಕ್ ಮಾಡಿ ಕಳಿಸ್ತೇನೆ. ನಾವು ತಿಂದೊಡ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಹೆಂಗೋ ಆಯ್ತಲ್ಲ, ಈಗ ಬಂದು 6-7 ದಿನ ಆಯ್ತು. ಇನ್ನೊಂದು ಅಣಬೆ ತಿಂದು ಹೋಗಕ್ಕೆ ಏನ್ ಮಾಡ್ಬೇಕು? ಅದೇ ಅಂದ್ರೆ ಇನ್ನೊಂದು ತಿಂಗಳ ಅಣಬೆ ಹುಟ್ಟಿಲ್ಲ ಅಂದ್ಕೊಳ್ಳಿ, 1 ತಿಂಗಳು ಇಲ್ಲೇ ಟೆಂಟ್ ತೊಂದ್ರೆ ಇಲ್ಲ, ಎಂತ ತೊಂದ್ರೆ ಇಲ್ಲ. ಅಮ್ಮನ ಕೈಯಲ್ಲಿ ಒಳ್ಳೊಳ್ಳೆ ರುಚಿಯಾದ ಅಡುಗೆ ಎಲ್ಲ ತಿನ್ಬಹುದಲ್ಲ. ಇವಾಗೆಲ್ಲ ಮಳೆಗಾಲದಲ್ಲಿ ತುಂಬಾ ಸೀಸನ್ ಇದೆ ಅಲ್ಲ, ಅದಕ್ಕೆ. ಜೈ ಮಳೆಗಾಲದ ಟೈಮಲ್ಲಿ ನೋಡಿ ಹೆಂಗೆ ನೀರು ಹರಿತಾ ಇರುತ್ತೆ ಇಲ್ಲಿ ಅಂತ, ಕಂಟಿನ್ಯೂಸ್ ಹರಿತಾ ಇರುತ್ತೆ. ನಮ್ಮ ಸ್ನೇಹ ಅಲ್ಲಿದ್ದಾಳೆ. ಈಗೇನಂದರೆ ನಾವು ಈ ಅಣಬೆ ಇದೆಯಲ್ಲ ಅದನ್ನು ತಗೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಇದ್ರ ಮೇಲೆ ಹೋಗೋಕೆ ಹೆದರಿಕೆ ಆಗತ್ತೆ. ಬಾಪ್ರೆ ಓಕೆ, ಆಗಿದೆಯಂತ ಅಣಬೆ? ಹಾ, ಅದೇನು ಗೊತ್ತಾ, ಬಿಸಿಲು ಮಳೆ ಬಂದ್ರೆ ಬೇಗ ಎದ್ದೇಳತ್ತೆ. ಇದು ನೋಡಿದ್ರೆ ಕಂಟಿನ್ಯೂ ಮಳೆ ಬರ್ತಾ ಇತ್ತು, ಹಾಗಾಗಿ ಚಿಕ್ಕದಾಗೆ ಇದೆ, ನೋಡ್ಕೊಂಡು ಬರ್ಬೇಕು ಈಗ. ಮತ್ತೆ ಮಳೆ ಮರಿತಿ ಎಲ್ಲ ರಸ್ತೆ ಸಂಚಾರ ಎಲ್ಲ ಸ್ಥಗಿತ ಆಗಿದೆ ಈ ಕಡೆ. ಇದು ನೋಡು ಬಾವಿ. ವಾ, ಬಾವಿದ ನೀರು ಎಷ್ಟು ಚೆನ್ನಾಗಿ ತೋರ್ತಿದೆ ಅಂದ್ರೆ ಇಲ್ಲಿ. ಜಾಗ್ರತೆ. ಹಾ ಆಯ್ತಾ, ಓಕೆ. ಇಲ್ಲಿ ನೋಡಿ, ಓಪನ್ ಬಾವಿ ಅಲ್ಲ, ಹಂಗಾಗಿ ಜಾಗ್ರತೆ ಅಂತ. ಆಗಿದೆಯಲ್ಲ ಅಣಬೆ? ಓ, ತುಂಬಾ ಆಗಿದೆ. ಹೌದು, ಇಲ್ಲಿ ನೋಡು. ಬಟ್ ಸ್ವಲ್ಪ ಚಿಕ್ಕದಿದೆ.
ಇದು ಉಳಿಯಲ್ಲ ರೀ ಇದು. ಇದೀಗ ಚಿಕ್ಕದಿದೆ, ನಾಳೆ ತನಕ ದೊಡ್ಡದಾಗಲಿ ಅಂತ ಕೂತ್ರೆ ಅಲ್ಲ ಇದು ನಮ್ಮ ತೋಟನೇ, ಹಾಂ ನಮ್ಮ ತೋಟಕ್ಕೆ ಬಂದು ನಮ್ಗೆ ಗೊತ್ತಿಲ್ಲದೆ ತಗೊಂಡು ಹೋಗ್ತಾರೆ ತುಂಬಾ ಜನ. ಅಂದ್ರೆ ರೇಟ್ ಕೂಡ ಹಾಗೆ ಇದೆ ಆಯ್ತಾ, ಒಂದ್ ಅಣಬೆಗೆ 5 ರಿಂದ 6 ರೂಪಾಯಿ ಇದೆ. ನೀವು ಲೆಕ್ಕ ಹಾಕಿ, ಒಂದ್ಸಲ 50-60 ಸಿಕ್ಬಿಟ್ರೆ ಇವರಿಗೆ ಅಷ್ಟು ಕಡಿಮೆ ಸಿಕ್ಕುದಿಲ್ಲ, ಒಂದ್ 500-600 ಕಡಿಮೆ ಸಿಗೋದೇ ಇಲ್ಲ. ಒಂದು ಕ್ವಾರ್ಟರ್ ಹೊಡ್ಲಿಕ್ಕೆ ಅಡ್ಡಿಲ್ಲ. ಅದಕ್ಕೆ ತಗೊಂಡು ಹೋಗ್ತಾರೆ. ತೆಗಿ ನೋಡುವ. ಓ ತುಂಬ ಆಗಿದೆಯಲ್ಲ. ಹಾ ತುಂಬಾ ಸೂಪರ್ ಸೂಪರ್ ಸೂಪರ್. ಹೀಗೆ ಬರುತ್ತೆ ನೋಡಿ. ಓ ನಾನು ತೆಗಿತೇನೆ ನೋಡ. ರೆಡಿ 1 2 3. ವಾ ಇಲ್ಲಿ ನೋಡಿ, ಎಂತ ಹೇಳ್ತಾರೆ ಇದಕ್ಕೆ? ನಾಯಿ ಕೊಡೆಯ? ನಾಯಿ ಕೊಡೆ ಅಂತ ಹೇಳ್ತಾರೆ. ಅರಳದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಇವಾಗ ಈ ರೀತಿ ಇದೆಲ್ಲ ಸ್ವಲ್ಪ ದೊಡ್ಡದಾಗಬೇಕು. ಅದನ್ನ ಈ ಫ್ರೈ ಮಾಡ್ತಾರಲ್ಲ, ರವಾ ಫ್ರೈ ಅಥವಾ ಬಾಣಲೆಯಲ್ಲಿ ಹಾಕಿ ಇದು ಫ್ರೈ ಮಾಡ್ತಾರಲ್ಲ, ಅದು ಕೂಡ ಮಾಡ್ಬೋದು ಕಟ್ಲೆ ಹಿಟ್ಟಲ್ಲಿ. ಹೂವಾದ್ಮೇಲೆ ಅಂಬಟ್ ಅಂತ ಮಾಡ್ತಾರೆ, ಫೇಮಸ್ ಅದು. ಆಯ್ತು ಭರ್ಜರಿ ಚಾನ್ಸ್ ಅಲ್ಲ ಈಗ. ತೆಗಿವಾ ಇನ್ನೊಂದಿಷ್ಟು. ಹಾಂ ಅದು ಬೇಡ, ಚಿಕ್ಕದಿದೆ, ನಾಳೆ ಉಳಿಯಲ್ಲ ಅದು. ಹಾಂ ತೆಗಿ. ಹಾಂ ತೆಗಿವಾ. ಆಯ್ತು ತೆಗಿ. ಹಾಂ ಎಸ್. ಯಬ್ಬಾ ನಾನು ವಾಪಸ್ ಹೋಗ್ತಾ ಇದ್ದೀನಿ ಕಣ್ರಿ. ಏನು ಗೊತ್ತಾ, ಇಲ್ಲಿ ಬಂದರೆ ಸ್ನೇಹಂಗೆ ಇಡೀ ದಿನ ಅಡ್ವೆಂಚರ್ ಆಯಿತಾ. ಅಡ್ವೆಂಚರ್ ಅಂದರೆ ತೋಟ ಸುತ್ತದಷ್ಟೇ. ಇನ್ನೊಂದು ಕಡೆ ಎಲ್ಲ ಆಗಿದ್ದಾರೆ ಹುಡುಕಿ ಬರ್ತೀನಿ ಅಂತ ಹೋಗಿದ್ದಾಳೆ. ಅಂದರೆ ಅವಳ ಅಪ್ಪ ಆ ಕಡೆ ಇದು ಮದ್ದು ಹೊಡಿತಾ ಇದ್ದಾರೆ, ಅಲ್ಲಿ ಏನೋ ಒಂದು ಹುತ್ತ ಇದೆಯಂತೆ. ಈ ಅಣಬೆಲ್ಲ ಹೇಗೆ ಗೊತ್ತಾ, ಈ ಮೆದು ಮಣ್ಣಿರಬೇಕು, ಅಲ್ಲಿ ಹುಟ್ಟಿ ಬರುವಂಥದ್ದು. ನನಗಲ್ಲಿ ನಿಂತಲ್ಲೇ ಇಲ್ಲಿ ನೋಡಿ, ನಾನು 3/4 ಹಾಕಿದ್ದೀನಲ್ಲ, ಈ ಕಾಲಿಗೆಲ್ಲ ನುಸಿ ಕಚ್ಚುತ್ತೆ ನೋಡಿ, ಸಿಕ್ಕಾಪಟ್ಟೆ ನುಸಿ ಕಚ್ಚಿ. ತೋಟದಲ್ಲಿ ಏನು ಗೊತ್ತಾ, 1 ನಿಮಿಷ ನಿಂತಲ್ಲೇ ನಿಂತರೆ ಒಂದಿಷ್ಟು ನುಸಿ ಬಂದು ಕಚ್ಚಿ ಬಿಡುತ್ತೆ. ನಾನು ಇವಳು ಶೂಟಿಂಗ್ ಅಂತೇಳಿ ಇವಳು ನಾನು ತೆಗಿತೀನಿ ಅಂತೇಳಿ ಅಲ್ಲೇ ನಿಂತಿದ್ನೇ ಇಲ್ವಾ, ಕಾಲಿಗೆ ಒಂದು 5-6 ನುಸಿ ಕಚ್ಚಿದೆ. ಈಗ ತುರಿಸ್ತಾ ಇದೆ ಅದು. ಈ ಸೊಳ್ಳೆ ಅದು ಕಚ್ಚಿದ್ರೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಈ ನುಸಿ ಅಂದರೆ ಸ್ವಲ್ಪ ಚಿಕ್ಕದಿರುತ್ತೆ, ಕಾಲು ಹೆಂಗೆ ಹೇಳ್ಬೋದು ನಿಮ್ಗೆ, ಅದು ಕಾಲಲ್ಲಿ ವೈಟ್ ಸ್ಟ್ರಿಪ್ಸ್ ಇರುತ್ತೆ ಆಯಿತಾ. ಅದು ಕಚ್ತು ಅಂದರೆ ಕಚ್ಬೇಕಾದ್ರೆ ಗೊತ್ತಾಗಲ್ಲ, ಆಮೇಲೆ ಕಚ್ಚಿದ ನಂತರ ಒಂಥರ ವಿಚಿತ್ರ ತುರ್ಕಿ ಅದು. ಯಬ್ಬಾ. ಸೊ ನಾನೀಗ ವಾಪಸ್ಸು ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದೀನಿ ನಿಂಗೆ ಸಿಕ್ಕಿದ್ರೆ ತಗೊಂಡು ಬಾ, ಇಲ್ಲ ಅಂದರೆ ಖಾಲಿ ಕೈಯಲ್ಲಿ ಬಂದರೂ ಅಡ್ಡಿಲ್ಲ ಅಂತೇಳಿ ಹೋಗಿದ್ದಾಳೆ ಆ ಕಡೆ. ಚಂದ ಮಾಡಿ ಹೇಳಿದೆ, ಹೋಗ್ಬೇಡ ಸಾಕು, ಇಷ್ಟು ಸಾಕು, ಇನ್ನೆಷ್ಟು ತಿನ್ನೋದು ಅಂತ ಹೇಳಿದ್ರೆ ಹೇಳಿದ ಮಾತು ಕೇಳಬೇಕಲ್ಲ. ಓಕೆ ಆಯ್ತು. ಈಗ ಮನೆಗೆ ಹೋಗಿ ಆಯಿ ಒಳ್ಳೆ ಚಹಾ ಮಾಡಿ ಕೊಡ್ತಾರೆ. ಈಗ ಚಹಾ ಕುಡಿದು ಆಮೇಲೆ ಧಾರಾವಾಹಿಗಳು ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡ್ತಾ ಕೂತ್ರೆ ಇವತ್ತಿನ ದಿನ ಮುಗೀತು. ನಾನು ನೋಡಲ್ಲ, ಯಾವುದೇ ಧಾರಾವಾಹಿ ನೋಡಲ್ಲ. ನನಗೆ ಏನನ್ಸುತ್ತೆ ಗೊತ್ತಾ, ಎಲ್ಲ ಸೇಮ್ ಸ್ಟೋರಿ ಕಣ್ರಿ. ಪ್ರತಿಯೊಂದು ಧಾರಾವಾಹಿಯಲ್ಲೂ ಏನಂದರೆ ಒಂದು ಹೀರೋಯಿನ್ನು ಪಾಪ ಜಗತ್ತಲ್ಲಿರೋ ಎಲ್ಲ ಕಷ್ಟಗಳು ಅವಳಿಗೆ ಬರುವಂಥದ್ದು. ಆಮೇಲೆ ಒಂದು ವಿಲನ್ನು, ಅದೇನೆಂದರೆ ಅವಳು ಮನೆಯಲ್ಲ ಇಲ್ಲ, ಅತ್ತೆನೋ ನಾದ್ನಿನೋ ಇನ್ಯಾರು ಹೋಗ್ಬಿಡ್ತಾರೆ, ಅವರು ವಿಲನ್ನು. ಆಮೇಲೆ ಇವ್ರಿಗೆ ಆಗಲ್ಲ. ಇಡೀ ಚಿಕ್ಕ ಸ್ಟೋರಿನ ಎಳೆದು ರಬ್ಬರ್ ಬ್ಯಾಂಡ್ ಥರ ಎಳೆದು ಲಗಡಿ ತೆಗೆದುಬಿಡ್ತಾರೆ. ನಾನು ಯಾವುದೇ ಸೀರಿಯಲ್ಸ್ ನೋಡಲ್ಲ, ಬಟ್ ಇಲ್ಲಿ ನೋಡ್ತಾರೆ ಆಯಿತಾ, ಬ್ಯಾಕ್ ಟು ಬ್ಯಾಕ್ ನೋಡ್ತಾರೆ. ಸರ್ ನೋಡ್ಬೇಕಾದ್ರೆ ನಾನಲ್ಲಿ ಹಿಂದೆ ಕೂತ್ಕೊಂಡು ಎಡಿಟಿಂಗು ಅಥವಾ ಏನಾರು ಒಂದು ಸುಡೋಕು ಆಡ್ತಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತೀನಿ. ಓಕೆ ಎನಿವೇಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆಯೇ ಸೇಫಾಗಿ ಮನೇಲಿರಿ ಆಯಿತಾ. ಮಳೆಗಾಲದಲ್ಲಿ ಆದಷ್ಟು ಟ್ರಾವೆಲಿಂಗ್ನ ಕಡಿಮೆ ಮಾಡಿ, ಎಸ್ಪೆಷಲಿ ಘಟ್ಟ ಸೆಕ್ಷನಲ್ಲಿ ಹೋಗಬೇಡಿ, ಎಲ್ಲ ಗುಡ್ಡ ಕುಸಿತಾ ಇದೆ. ಸೊ ಸೇಫಾಗಿ ಮನೇಲಿರಿ. ಉಪಾಯನೇ ಇಲ್ಲ, ನಿಮಗೆ ಹೋಗಲೇಬೇಕು ಅಂತಿದ್ರೆ ಮಾತ್ರ ಹೊರಗೋಗಿ, ಇಲ್ಲಾಂದರೆ ಆರಾಮಾಗಿ ಮನೇಲಿದ್ದು ಸೇಫಾಗಿರಿ ಅಂತ ಹೇಳ್ತಾನೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.